ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದ್ ಕಾಲದಲ್ಲಿ ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇದ್ದ ಉಗ್ರರು ಗಡಿಯಾಚೆ ಕುಳಿತು ನೆಮ್ಮದಿಯಾಗಿ ಬಿರಿಯಾನಿ ತಿಂತ ನಗ್ತಾ ಇದ್ರು. ನಾವು ಪಾಕಿಸ್ತಾನದಲ್ಲಿ ಸೇಫ್ ಆಗಿದ್ದೀವಿ, ನಮ್ಮನ್ನ ಭಾರತದವರು ಏನು ಮಾಡಲು ಸಾಧ್ಯವಿಲ್ಲ ಎನ್ನುವಂತಹ ಭಾರಿ ಅಹಂಕಾರ ಅವರಲ್ಲಿತ್ತು. ಆದ್ರೆ ಈಗ ಕಾಲ ಕಂಪ್ಲೀಟ್ ಆಗಿ ಬದಲಾಗಿದೆ. ಪಾಕಿಸ್ತಾನದ ನೆಲದಲ್ಲಿ ಈಗ ಆ ಉಗ್ರರು ನೆಮ್ಮದಿಯಾಗಿ ನಿದ್ದೆ ಮಾಡೋದಿರ್ಲಿ, ರಸ್ತೆಯಲ್ಲಿ ಒಂದು ಕಪ್ ಕಾಫಿಯನ್ನು ಕುಡಿಯೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ ಭಾಗದಲ್ಲಿ ಭಾರತದ ಕಟ್ಟ ಶತ್ರುವಾಗಿ ಮೆರಿತಾ ಇದ್ದಂತಹ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಹಮ್ಜಾ ಬುರ್ಹಾನ್ ನ ಕಥೆಯನ್ನ ಶಾಶ್ವತವಾಗಿ ಮುಗಿಸಲಾಗಿದೆ. ಗುಪ್ತವಾಗಿ ಬಂದ ಅಪರಿಚಿತ ವ್ಯಕ್ತಿಗಳು ಹಮ್ಜಾ ಬುರ್ಹಾನ್ ನ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿ ಇಡೀ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐಎಸ್ಐಗೆ ಒಂದು ಭಾರಿ ದೊಡ್ಡ ನಡಕವನ್ನು ಹುಟ್ಟಿಸಿದ್ದಾರೆ. ಅಷ್ಟಕ್ಕೂ ಯಾರು ಹಮ್ಜಾ ಬುರ್ಹಾನ್? ಭಾರತದ ಜಮ್ಮು ಕಾಶ್ಮೀರದಲ್ಲಿ ರಕ್ತಪಾತ ಸೃಷ್ಟಿಸಲು ಈತ ಐಎಸ್ಐ ಜೊತೆ ಸೇರಿ ಹೆಣೆದಿದ್ದಂತಹ ಆ ಕರಾಳ ಷಡ್ಯಂತ್ರ ಎಂಥದ್ದು. ಪಾಕಿಸ್ತಾನದ ಅತಿ ಭದ್ರತೆಯ ಸೇಫ್ ಹೌಸ್ ನಲ್ಲಿದ್ದಂತಹ ಈ ಉಗ್ರರನ್ನೇ ಹುಡುಕಿಕೊಂಡು ಹೋಗಿ ಆತನ ವಿಕೆಟ್ ಪತನ ಮಾಡಿದ ರಹಸ್ಯ ಅಪರಿಚಿತರು ಯಾರ್ಯಾರು? ಇದು ಭಾರತ ಗುಪ್ತಚರ ಇಲಾಖೆ ರಾ ಮಾಡಿರುವಂತಹ ಮಾಸ್ಟರ್ ಸ್ಟ್ರೋಕ್ ಎನ್ನುವ ಭಯ ಪಾಕಿಸ್ತಾನಕ್ಕೆ ಯಾಕೆ ಕಾಡ್ತಾ ಇದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಶತ್ರುಗಳ ನೆಲದಲ್ಲೇ ನಡೀತಾ ಇರುವಂತಹ ಭಾರಿ ದೊಡ್ಡ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿರುವಂತಹ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಪಾಕಿಸ್ತಾನಿ ಉಗ್ರರನ್ನ ಮಟ್ಟ ಹಾಕ್ತಾ ಇರೋದು, ಅವರನ್ನ ಫಿನಿಶ್ ಮಾಡ್ತಾ ಇರೋದು ನಮ್ಮ ದೇಶದ ಹೆಮ್ಮೆಯ ರಾ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಹಮ್ಜಾ ಬುರ್ಹಾನ್ ಕೇವಲ ಒಬ್ಬ ಸಾಮಾನ್ಯ ಉಗ್ರನಾಗಿರಲಿಲ್ಲ. ಈತ ಜಾಗತಿಕ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಅತಿ ಮುಖ್ಯ ಕಮಾಂಡರ್ ಗಳಲ್ಲಿ ಒಬ್ಬನಾಗಿದ್ದ. ಭಾರತದ ಕಾಶ್ಮೀರ ಕಣಿವೆಗೆ ನುಸುಳಲು ತಯಾರಾಗಿ ನಿಂತಿರುವಂತಹ ಹೊಸ ಉಗ್ರರಿಗೆ ಬ್ರೇನ್ ವಾಶ್ ಮಾಡುವುದು, ಅವರಿಗೆ ಶಸ್ತ್ರಾಸ್ತ್ರಗಳ ಟ್ರೈನಿಂಗ್ ಅನ್ನು ಕೊಡುವುದು ಮತ್ತು ಭಾರತದ ಗಡಿಯೊಳಗೆ ಅವರನ್ನ ರಹಸ್ಯವಾಗಿ ತಳ್ಳುವ ಅಸಲಿ ಉಸ್ತುವಾರಿ ಈ ಹಮ್ಜಾ ಬುರ್ಹಾನ್ ಬಳಿ ಇತ್ತು. ಭಾರತದ ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಲು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ದಂತಹ ಈತನಿಗೆ ಪಾಕಿಸ್ತಾನದ ಸೇನೆ ಮತ್ತು ಗುಪ್ತಚರ ಇಲಾಖೆ ಭಾರಿ ದೊಡ್ಡ ರಕ್ಷಣೆಯನ್ನು ಕೊಟ್ಟಿತ್ತು. ಪಾಕಿಸ್ತಾನದ ಪಿಒಕೆ ಭಾಗದಲ್ಲಿ ಈತ ಅಕ್ಷರಶಃ ಒಬ್ಬ ಅಂಡರ್ ವರ್ಲ್ಡ್ ಡಾನ್ ರೀತಿಯಲ್ಲಿ ಓಡಾಡ್ತಾ ಇದ್ದ. ಅವನ ಅಣತಿಯಂತೆಯೇ ನೂರಾರು ಸ್ಲೀಪರ್ ಸೆಲ್ಗಳು ಭಾರತದಲ್ಲಿ ಆಕ್ಟಿವ್ ಆಗಲು ಕಾಯ್ತಾ ಇದ್ವು. ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಹಮ್ಜಾ ಅಂತ್ಯ ಮಾತ್ರ ಬಹಳ ರೋಚಕವಾಗಿ ನಡೆದು ಹೋಗಿದೆ. ಪಿಒಕೆಯ ತಾರಿಕ್ ಬಾದ್ ಎನ್ನುವಂತಹ ಪ್ರದೇಶದಲ್ಲಿ ಈತ ತನ್ನ ಬೆಂಬಲಿಗರ ಜೊತೆ ಓಡಾಡ್ತಾ ಇರಬೇಕಾದ್ರೆ ಏಕಾಏಕಿ ಅಲ್ಲಿಗೆ ಬೈಕ್ ನಲ್ಲಿ ಬಂದಂತಹ ಆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಕೆಲವು ಸೆಕೆಂಡುಗಳ ಅಂತರದಲ್ಲಿ ತಮ್ಮ ಕೆಲಸವನ್ನ ಮುಗಿಸಿದ್ದಾರೆ. ಯಾರಿಗೂ ಏನಾಗ್ತಾ ಇದೆ ಅಂತ ಅರ್ಥವಾಗುವ ಮುನ್ನವೇ ಹಮ್ಜಾನ ದೇಹ ಮಣ್ಣು ಪಾಲಾಗಿದೆ. ಆತನ ಉಸಿರು ನಿಂತ ಮರುಕ್ಷಣವೇ ಆ ಅಪರಿಚಿತರು ಗಾಳಿಯಲ್ಲಿ ಮಾಯವಾಗಿದ್ದಾರೆ. ಅಲ್ಲಿ ಪಾಕಿಸ್ತಾನದ ಪೊಲೀಸರು ಐಎಸ್ಐ ಏಜೆಂಟ್ ಗಳಿದ್ರು ಕೂಡ ಯಾರಿಗೂ ಆ ಅಪರಿಚಿತರನ್ನ ಹಿಡಿಯುವುದು ಇರಲಿ, ಅವರನ್ನ ಕಣ್ಣೆತ್ತಿ ನೋಡಲು ಕೂಡ ಸಾಧ್ಯವಾಗಿಲ್ಲ. ಈ ಮಟ್ಟದ ಪಿನ್ ಪಾಯಿಂಟ್ ಆಪರೇಷನ್ ನೋಡ್ತಾ ಇದ್ರೆ ಇದು ಹೈಲಿ ಟ್ರೈನ್ ಕಮಾಂಡೋಗಳ ಕೆಲಸ ಎನ್ನುವುದು ಜಾಗತಿಕ ರಕ್ಷಣಾ ತಜ್ಞರು ಪಕ್ಕಾ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಈ ಘಟನೆಯಿಂದ ಪಾಕಿಸ್ತಾನದ ಐಎಸ್ಐಗೆ ಎಲ್ಲಿಲ್ಲದ ಅಪಮಾನ ಮತ್ತು ನಡುಕ ಶುರುವಾಗಿದೆ. ಯಾಕಂದ್ರೆ ಹಮ್ಜಾ ಬುರ್ಹಾನ್ ಅನ್ನ ಇಟ್ಟಿದ್ದಂತಹ ಜಾಗ ಕೇವಲ ಪಾಕಿಸ್ತಾನದ ಸೇನೆಗೆ ಮಾತ್ರ ಗೊತ್ತಿತ್ತು. ಆದ್ರೆ ಆ ರಹಸ್ಯ ಜಾಗ ಮಾಹಿತಿಯು ಲೀಕ್ ಆಗಿದೆ ಅಂತಂದ್ರೆ ಪಾಕಿಸ್ತಾನದ ಸೇನೆಯ ಒಳಗೆ ದೊಡ್ಡ ಮಟ್ಟದ ಇನ್ಫಾರ್ಮೇಶನ್ ಗಳು ಮತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವ ಅನುಮಾನ ಐಎಸ್ಐಗೆ ಕಾಡ್ತಾ ಇದೆ. ಇಷ್ಟು ದಿನ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರಾದ ದಾವೂದ್ ಇಬ್ರಾಹಿಂ, ಹಾಫಿಜ್ ಸಯೀದ್ ಮತ್ತು ಸೈಯದ್ ಸಲಾಹುದ್ದೀನ್ ರಂತಹ ಐಎಸ್ಐ ತನ್ನ ಬಂಕರ್ ಗಳಲ್ಲಿ ಸೇಫ್ ಆಗಿ ಇಟ್ಟಿದೆ. ಆದ್ರೆ ಈಗ ಬಂಕರ್ ಗಳು ಕೂಡ ಸೇಫ್ ಆಗಿಲ್ಲ. ಯಾವಾಗ ಬೇಕಾದ್ರೂ ಕೂಡ ಆ ಅಪರಿಚಿತ ವ್ಯಕ್ತಿಗಳು ಎಂಟ್ರಿ ಕೊಡಬಹುದು ಎನ್ನುವ ಭೀತಿ ಪಾಕಿಸ್ತಾನದ ಜನರಲ್ ಗಳ ನಿದ್ದೆಯನ್ನು ಕೆಡಿಸಿದೆ. ಸ್ನೇಹಿತರೆ, ಈ ಅಪರಿಚಿತ ವ್ಯಕ್ತಿಗಳ ಆಟ ಕೇವಲ ಹಮ್ಜಾಗೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ 2-3 ವರ್ಷಗಳ ಡೇಟಾ ತೆಗೆದು ನೋಡಿದ್ರೆ ಪಾಕಿಸ್ತಾನದ ಬೇರೆ ಬೇರೆ ನಗರಗಳಲ್ಲಿ ಬರೋಬ್ಬರಿ 20ಕ್ಕೂ ಹೆಚ್ಚು ಭಾರತ ವಿರೋಧಿ ಉಗ್ರ ವಿಕೆಟ್ ಗಳು ಪತನವಾಗಿದೆ. ಖಲಿಸ್ತಾನಿ ಉಗ್ರ ಪಂಜವಾರ್ ಇಂದ ಹಿಡಿದು ಜೈಷ್ ಎ ಮೊಹಮ್ಮದ್ ನ ಕಮಾಂಡರ್ ಶಾಹಿದ್ ಲತೀಫ್ ವರೆಗೆ ಪ್ರತಿಯೊಬ್ಬ ಭಾರತ ವಿರೋಧಿ ಉಗ್ರನನ್ನ ಕೇವಲ ನಾಯಿ ಹೊಡೆದ ಹಾಗೆ ಹೊಡೆದು ಉರುಳಿಸಲಾಗಿದೆ. ಕೆಲವರಿಗೆ ಮಸೀದಿಯೊಳಗೆ, ಕೆಲವರಿಗೆ ಜಿಮ್ ಒಳಗೆ, ಮತ್ತೆ ಕೆಲವರಿಗೆ ಡೈರೆಕ್ಟ್ ಆಗಿ ಮನೆಯಲ್ಲೇ ಎಂಡ್ ಕಾರ್ಡ್ ಹಾಕಲಾಗಿದೆ. ಈ ಎಲ್ಲಾ ಘಟನೆಗಳಲ್ಲೂ ಕಾಣಿಸಿಕೊಳ್ತಾ ಇರೋದು ಅದೇ ರಹಸ್ಯ ಬೈಕ್, ಅದೇ ಅಪರಿಚಿತ ವ್ಯಕ್ತಿಗಳು. ಇದು ಒಂದು ಭಾರಿ ದೊಡ್ಡ ಸೀಕ್ರೆಟ್ ಗ್ಲೋಬಲ್ ಆಪರೇಷನ್ ನ ಭಾಗ ಎನ್ನುವುದು ಇಡೀ ಜಗತ್ತಿಗೆ ಈಗ ಅರ್ಥವಾಗ್ತಾ ಇದೆ. ಪಾಕಿಸ್ತಾನದ ರಾಜಕಾರಣಿಗಳು ಮತ್ತು ಅಲ್ಲಿನ ಮಾಧ್ಯಮಗಳು ದಿನ ಬೆಳಗಾದ್ರೆ ಇದರ ಹಿಂದೆ ಇರುವುದು ಭಾರತದ ಗುಪ್ತಚರ ಇಲಾಖೆ ರಾ ಅಂತ ಬೊಬ್ಬೆಯನ್ನು ಹೊಡಿತಾ ಇದ್ದಾವೆ. ಮೋದಿ ಸರ್ಕಾರ ನಮ್ಮ ದೇಶದೊಳಗೆ ರಹಸ್ಯ ಏಜೆಂಟ್ ಗಳನ್ನ ಕಳುಹಿಸಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆಯಲ್ಲಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ಭಾರತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಾಕಿಸ್ತಾನದಲ್ಲಿ ಯಾರೋ ಕಿತ್ತಾಡ್ಕೊಂಡು ಸತ್ರೆ ಅದಕ್ಕೆ ಭಾರತ ಜವಾಬ್ದಾರಿಯಲ್ಲ, ನಮಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಖಡಕ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಬಳಿ ಭಾರತವನ್ನ ದೂಷಿಸಲು ಒಂದೇ ಒಂದು ಸಾಕ್ಷ್ಯವೂ ಕೂಡ ಇಲ್ಲ. ಇದು ಪಾಕಿಸ್ತಾನದ ಅತಿ ದೊಡ್ಡ ಅಸಹಾಯಕತೆಯಾಗಿದೆ. ಭಾರತ ಈ ಘಟನೆಯನ್ನ ಅಧಿಕೃತವಾಗಿ ಒಪ್ಪಿಕೊಳ್ಳದೇ ಇರಬಹುದು, ಆದ್ರೆ ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಒಂದು ಭಾರಿ ಫೇಮಸ್ ಸಿದ್ಧಾಂತವನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ.
ಅದೇ ಅಫೆನ್ಸಿವ್ ಡಿಫೆನ್ಸ್. ಹಿಂದೆಲ್ಲ ಉಗ್ರರು ಭಾರತದೊಳಗೆ ಬಂದು ಬಾಂಬ್ ಸ್ಫೋಟ ಮಾಡಿದಾಗ ನಾವು ಕೇವಲ ಖಂಡಿಸ್ತಾ ಇದ್ವಿ ಅಥವಾ ವಿಶ್ವಸಂಸ್ಥೆಗೆ ಪತ್ರವನ್ನು ಬರೀತಾ ಇದ್ವಿ. ಆದ್ರೆ ಅಫೆನ್ಸಿವ್ ಡಿಫೆನ್ಸ್ ಅಂದ್ರೆ ಉಗ್ರರು ಭಾರತದೊಳಗೆ ಬರುವ ಮುನ್ನವೇ ಅವರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವರ ಕಥೆಯನ್ನು ಮುಗಿಸೋದು. ಇದು ನಮ್ಮ ಭಾರತದ ಹೊಸ ನೀತಿ. ನೀವು ನಮ್ಮ ದೇಶದ ಕಡೆ ಕಣ್ಣೆತ್ತಿ ನೋಡಿದ್ರು ಕೂಡ ಸಾಕು, ನಿಮ್ಮ ಉಸಿರು ನಿಲ್ಲಿಸುವಂತಹ ವ್ಯವಸ್ಥೆ ನಿಮ್ಮ ಮನೆಯಲ್ಲೇ ಆಗುತ್ತೆ ಎನ್ನುವಂತಹ ಖಡಕ್ ಸಂದೇಶವನ್ನ ಈ ಅಪರಿಚಿತ ವ್ಯಕ್ತಿಗಳು ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದಾರೆ. ಲಾಂಚ್ ಪ್ಯಾಡ್ ಕಮಾಂಡೋಗಳ ಅಂತ್ಯವಾದ್ರೆ ಅದರ ನೇರ ಲಾಭ ಆಗೋದು ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಭಾಗದಲ್ಲೇ. ಪಾಕಿಸ್ತಾನ ಗಡಿಯಲ್ಲಿರುವಂತಹ ಲಾಂಚ್ ಪ್ಯಾಡ್ ಗಳಿಗೆ ಯುವಕರನ್ನ ಭಾರತಕ್ಕೆ ತಳ್ಳಲು ಒಬ್ಬ ಮಾಸ್ಟರ್ ಮೈಂಡ್ ಬೇಕು. ಆ ಮಾಸ್ಟರ್ ಮೈಂಡ್ ಗಳನ್ನ ಈಗ ಆರಿಸಿ ಫಿನಿಶ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ತಳಮಟ್ಟದ ಉಗ್ರರಿಗೆ ಈಗ ಗೈಡೆನ್ಸ್ ಕೊಡುವವರೇ ಇಲ್ಲದಂತಾಗಿದೆ. ಭಾರತದ ಗಡಿಯೊಳಗಿನ ಸುಳುವ ಪ್ರಮಾಣ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಕುಸಿದಿದೆ. ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲು ಶತ್ರುಗಳ ನೆಲದಲ್ಲಿ ನಡೀತಾ ಇರುವಂತಹ ಈ ರಹಸ್ಯ ಆಪರೇಷನ್ಗಳು ಅತಿ ದೊಡ್ಡ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪಾಕಿಸ್ತಾನಕ್ಕೆ ಈಗ ಅತ್ತ ದಾರಿ ಇತ್ತ ಪುಲಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಮ್ಜಾ ಬುರ್ಹಾನ್ ಹತ್ಯವಾದ ಬಗ್ಗೆ ಪಾಕಿಸ್ತಾನ ಅಧಿಕೃತವಾಗಿ ಎಲ್ಲಿಯೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂದ್ರೆ ಒಂದು ವೇಳೆ ವಿಶ್ವಸಂಸ್ಥೆಗೆ ಹೋಗಿ ನಮ್ಮ ದೇಶದಲ್ಲಿ ಉಗ್ರನನ್ನ ಮುಗಿಸಲಾಗಿದೆ ಅಂತ ಹೇಳಿದ್ರೆ ಜಗತ್ತಿನ ರಾಷ್ಟ್ರಗಳು ಪಾಕಿಸ್ತಾನವನ್ನ ಪ್ರಶ್ನಿಸುತ್ತವೆ, ಆ ಜಾಗತಿಕ ಉಗ್ರನನ್ನ ನಿಮ್ಮ ದೇಶದಲ್ಲಿ ಸೇಫ್ ಆಗಿ ಯಾಕೆ ಮಾಡ್ತಾ ಇದ್ದೀರಾ, ನೀವು ಅವನಿಗೆ ರಕ್ಷಣೆ ಕೊಡ್ತಾ ಇರೋದಾದ್ರೂ ಯಾಕೆ ಅಂತ ಕೇಳುತ್ತವೆ. FATF ಗ್ರೇ ಲಿಸ್ಟ್ ನಿಂದ ಪಾಕಿಸ್ತಾನ ಮತ್ತೆ ಬ್ಲಾಕ್ ಲಿಸ್ಟ್ ಗೆ ಹೋಗುವುದು ಗ್ಯಾರಂಟಿ. ಹೀಗಾಗಿ ತಮ್ಮ ನೆಚ್ಚಿನ ಉಗ್ರರು ಕಣ್ಣ ಮುಂದೆಯೇ ಮಣ್ಣು ಪಾಲಾಗ್ತಾ ಇದ್ರು ಕೂಡ ಪಾಕಿಸ್ತಾನ ತುಟುಕ್ ಪಿಟಿಕ್ ಅಂತ ಅಂತಿಲ್ಲ. ಇನ್ನು ಸ್ನೇಹಿತರೆ, ಇಸ್ರೇಲ್ ದೇಶದ ಗುಪ್ತಚರ ಸಂಸ್ಥೆ ಮೊಸಾದ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇಸ್ರೇಲ್ಗೆ ಯಾರು ದ್ರೋಹ ಮಾಡಿದಾರೋ ಅವರನ್ನ ಜಾಗತಿಕ ಮಟ್ಟದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿದ್ರು ಕೂಡ ಬಿಡೋದಿಲ್ಲ. ಈಗ ಭಾರತ ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದೆ ಎನ್ನುವುದು ಜಾಗತಿಕ ಪತ್ರಿಕೆಗಳ ವರದಿ. ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಕೆನಡಾ ಮತ್ತು ಅಮೆರಿಕದಲ್ಲೂ ಕೂಡ ಭಾರತ ವಿರೋಧಿ ಖಲಿಸ್ತಾನಿ ಜಾಲದ ಪ್ರಮುಖ ನಾಯಕರು ಅಪರಿಚಿತರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ ಅನ್ನು 100% ಬದಲಾಯಿಸಿದೆ. ಭಾರತವನ್ನ ಇನ್ಮುಂದೆ ಸಾಫ್ಟ್ ಸ್ಟೇಟ್ ಅಂತ ಕರೆಯಲು ಯಾರಿಗೂ ಕೂಡ ಸಾಧ್ಯವಿಲ್ಲ ಎನ್ನುವ ಮಟ್ಟಿಗೆ ಈ ಘಟನೆಗಳು ಪರಿಣಾಮವನ್ನ ಬೀರಲಾಗ್ತಾ ಇದೆ. ಇನ್ನು ಹಮ್ಜಾ ಅಂತ್ಯವಾಗಿರುವ ಇದೇ ಸಮಯದಲ್ಲಿ POK ಭಾಗದಲ್ಲಿ ಒಂದು ಭಾರಿ ದೊಡ್ಡ ಕ್ರಾಂತಿ ಶುರುವಾಗಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಜನತೆ ಈಗ ಪಾಕಿಸ್ತಾನ ಸೇನೆಯ ವಿರುದ್ಧವೇ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಪಾಕಿಸ್ತಾನ ಬೇಡ, ನಾವು ಭಾರತದ ಜೊತೆ ಸೇರ್ತಾ ಇದ್ದೀವಿ ಎನ್ನುವ ಘೋಷಣೆಯನ್ನ POK ಗಲ್ಲಿ ಗಲ್ಲಿಯಲ್ಲೂ ಕೂಡ ಮೊಳಗ್ತಾ ಇವೆ. ಆರ್ಥಿಕ ದಿವಾಳಿತನದಿಂದಾಗಿ ಅಲ್ಲಿನ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತಾಗಿದೆ. ಇತ ಜನರ ಆಕ್ರೋಶ ಇನ್ನೊಂದೆಡೆಯಾದ್ರೆ ಅಪರಿಚಿತ ಬೇಟೆ, ಈ ಎರಡೂ ಬೇಟೆಗಳಿಂದಾಗಿ ಪಾಕಿಸ್ತಾನ ಅಕ್ಷರಶಃ ಉಸಿರುಗಟ್ಟಿ ಒದ್ದಾಡ್ತಾ ಇದೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಭಾರತದ ಪ್ರಜ್ಞಾವಂತ ನಾಗರಿಕರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಅಪರಿಚಿತ ವ್ಯಕ್ತಿಗಳು ಎನ್ನುವಂತಹ ಹ್ಯಾಶ್ಟ್ಯಾಗ್ ಗಳು ಎಕ್ಸ್ ಖಾತೆಯಲ್ಲಿ ಟ್ರೆಂಡ್ ಆಗ್ತಾ ಇದೆ. ಯಾರು ಆ ಅಪರಿಚಿತರು ನಮಗೆ ಗೊತ್ತಿಲ್ಲ, ಆದ್ರೆ ಅವರಿಗೆ ಕೋಟಿ ಕೋಟಿ ನಮನ, ಭಾರತ ರತ್ನ ಕೊಡಬೇಕು ಅಂತ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಆ ದೇಶ ಶೀಘ್ರದಲ್ಲಿ 2-3 ಭಾಗವಾಗಿ ಹೊಡೆದು ಹೋಗುವುದು ಖಚಿತ ಅಂತಿದ್ದಾರೆ ಜಿಯೋ ಪೊಲಿಟಿಕಲ್ ತಜ್ಞರು. ಆ ದೇಶದ ಬಿಳಿ ಹಣವಿಲ್ಲ, ಉಗ್ರರನ್ನ ಕಂಟ್ರೋಲ್ ಮಾಡುವ ಶಕ್ತಿ ಇಲ್ಲ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನೆಯ ಮೇಲೆಯೇ ಪ್ರತಿದಿನ ದಾಳಿಗಳು ನಡೀತಾ ಇದೆ. ಭಾರತದ ವಿರುದ್ಧ ಅಣುಬಾಂಬ್ ಹಾಕ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಂತಹ ನಾಯಕರು ಈಗ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಂಡರ್ ಗ್ರೌಂಡ್ ಆಗ್ತಾ ಇದ್ದಾರೆ. ಇದು ಭಯೋತ್ಪಾದನೆಯನ್ನ ಸಾಕಿ ಬೆಳೆಸಿದ ದೇಶಕ್ಕೆ ಪ್ರಕೃತಿ ಕೊಡ್ತಾ ಇರುವಂತಹ ಡೈರೆಕ್ಟ್ ಶಿಕ್ಷೆ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದ್ ಕಾಲದಲ್ಲಿ ಮುಂಬೈ ದಾಳಿ ಮತ್ತು ಪುಲ್ವಾಮಾ ಘಟನೆ ಮಾಡಿ ಸಂಭ್ರಮಿಸ್ತಾ ಇದ್ದಂತಹ ಆ ಉಗ್ರಗಾಮಿಗಳಿಗೆ ಈಗ ಅವರದ್ದೇ ಭಾಷೆಯಲ್ಲಿ ಸರಿಯಾದ ಉತ್ತರ ಸಿಗ್ತಾ ಇದೆ. ಹಮ್ಜಾ ಬುರ್ಹಾನ್ನ ಅಂತ್ಯ ಕೇವಲ ಒಬ್ಬ ಉಗ್ರನ ಕಥೆಯಲ್ಲ, ಅದು ಪಾಕಿಸ್ತಾನದ ಭಯೋತ್ಪಾದನಾ ಕಾರ್ಖಾನೆಗೆ ಬಿದ್ದಿರುವಂತಹ ಭಾರಿ ದೊಡ್ಡ ಏಟಾಗಿದೆ. ಆ ಅಪರಿಚಿತ ವ್ಯಕ್ತಿಗಳು ಯಾರೇ ಆಗಿರಲಿ, ಅವರು ಭಾರತದ ಆಂತರಿಕ ಭದ್ರತೆಯ ಪಾಲಿಗೆ ನಿಜವಾದ ಹೀರೋಗಳು. ನವ ಭಾರತದ ಈ ರೌದ್ರಾವತಾರ ಕಂಡು ಇಡೀ ಜಗತ್ತು ಈಗ ಬೆರಗಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಪಾಕಿಸ್ತಾನದಲ್ಲಿ ಕುಳಿತು ಭಾರತ ವಿರುದ್ಧ ಸಂಚು ರೂಪಿಸಿದ್ದ ಹಮ್ಜಾ ಬುರ್ಹಾನನ್ನ ಅಪರಿಚಿತ ವ್ಯಕ್ತಿಗಳು ಮುಗಿಸಿರುವುದು 100% ಸರಿ ಅಂತ ನಿಮ್ಗನ್ಸುತ್ತಾ? ಒಂದ್ ವೇಳೆ ಈ ಆಪರೇಷನ್ ಭಾರತ ರಾ ಏಜೆನ್ಸಿ ಮಾಡಿದ್ದೇ ಆಗಿದ್ರೆ ನವ ಭಾರತದ ಇಸ್ರೇಲ್ ಮಾಡೆಲ್ ಅಫೆನ್ಸಿವ್ ಡಿಫೆನ್ಸ್ ನೀತಿ ಬಗ್ಗೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಆ ಕಣ್ಣಿಗೆ ಕಾಣದ ಹೀರೋಗಳನ್ನ ಬೆಂಬಲಿಸುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ, ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಶತ್ರುಗಳ ನಿದ್ದೆಗೆಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಭದ್ರತೆಯನ್ನ ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.